ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. KE ಕಡೆಯಿಂದ ರಿಸಲ್ಟ್ಸ್ ಅನೌನ್ಸ್ ಆದಮೇಲೆ ಈಗ ಒಂದೊಂದಾಗಿ ಅಪ್ಡೇಟ್ಸ್ ಬರ್ತಾ ಇದೆ. ಈಗ ಸದ್ಯಕ್ಕೆ ನಿಮ್ಮ ಸೆಕೆಂಡ್ ರೌಂಡ್ ಪ್ರಾವಿಸ್ನಲ್ ಕಟ್ ಆಫ್ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ಕಟ್ ಆಫು ಸಖತ್ ಇಂಪಾರ್ಟೆಂಟು. ಯಾರಿಗೆ ಅಂತ ಹೇಳಿದ್ರೆ ನಿಮ್ಗೆ ಸೀಟ್ ಸಿಗಲಿ ಸಿಗದೇ ಇರಲಿ ಅಥವಾ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ಲ, ನೀವು ಕಂಪಲ್ಸರಿ ಈ ಒಂದು ಕಟ್ ಆಫ್ನ ಚೆಕ್ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅಕಸ್ಮಾತ್ ಸೀಟ್ ಸಿಗಲಿಲ್ಲ ಅಂದರೆ ನೀವು ಅಂದರೆ ಈ ಕಟ್ ಆಫಲ್ಲಿ ನಿಮ್ಮ ರ್ಯಾಂಕ್ಗಿಂತ ಜಾಸ್ತಿ ಇದ್ದರೆ ಆ ಒಂದು ಕಟ್ ಆಫು ಆವಾಗ ನೀವು ಅಪೀಲ್ ಮಾಡ್ಬೋದು. ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ವೀಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ KCT ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು KE ವೆಬ್ಸೈಟ್ಗೆ ವಿಸಿಟ್ ಮಾಡಿದಾಗ ಈ ರೀತಿ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಇದನ್ನು ಆಲ್ರೆಡಿ ಒಂದು ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಈಗ ಏನು ಹೇಳಿದ್ನಲ್ಲ, ನೀವು ಏನಕ್ಕೆ ಈ ಕಟ್ ಆಫ್ನ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ ಅಥವಾ ನಿಮಗೆ ರಾಂಗ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಯಾವಾಗ ಇಲ್ಲಿ ನೋಡಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾನು ಇಂಜಿನಿಯರಿಂಗ್ ತೊಗೊತೀನಿ. ಸೊ ಇದನ್ನು ನಿಮಗೆ ಈ ರೀತಿ ನಿಮಗೆ ತೋರಿಸ್ತೀನಿ. ಒಂದೇ ನಿಮಿಷ. ಸಪ್ರೇಟು ರೌಂಡ್ 1ಗೂ ರೌಂಡ್ 2ಗೂ ಎಷ್ಟು ಕಟ್ ಆಫ್ ಇನ್ಕ್ರೀಸ್ ಆಗಿದೆ ಅದನ್ನು ಕಂಪೇರ್ ಮಾಡಿ ತೋರಿಸ್ಕೊಡ್ತೀನಿ. ಈಗ ಅಪೀಲ್ ಯಾರು ಮಾಡ್ಬೋದು ಅಂತ ಹೇಳಿದ್ರೆ, ಈಗ ನೋಡಿ ಫಾರ್ ಎಕ್ಸಾಂಪಲು ನಿಮಗೆ ನಿಮ್ಮ ರ್ಯಾಂಕು ಎಷ್ಟು ಒಂದು 6,000 ಅಂತ ಅಂದ್ಕೊಳ್ಳಿ. ನೀವು ಈ ಒಂದು ಕಾಲೇಜ್ನ ಹಾಕಿರ್ತೀರ, ಈ ಒಂದು ಕೋರ್ಸು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಈ ಒಂದು ಕಾಲೇಜ್ನ ಹಾಕಿರ್ತೀರ, ಈ ಒಂದು ಕೋರ್ಸ್ನೂ ಹಾಕಿರ್ತೀರ. ಸೊ ನಿಮ್ಮ ರ್ಯಾಂಕು 5,000 ಅಥವಾ 6,000 ಅಂದ್ಕೊಳ್ಳಿ. ಸೊ 6,000 ಇದೆ, ಆದ್ರೂ ಈ ಒಂದು ಕಾಲೇಜ್ ನಿಮಗೆ ಅಲಾಟ್ ಆಗಿಲ್ಲ. ಯಾವುದು 2A ಜನರಲ್ ಕಟ್ ಆಫು 8,000 ಮೇಲಿದೆ, ನಿಮ್ಮ ರ್ಯಾಂಕು 6,000, ಆದರೂ ಈ ಒಂದು ಕಾಲೇಜ್ ನಿಮ್ಗೆ ಅಲಾಟ್ ಆಗಿಲ್ಲ. ಅಥವಾ ಇದಕ್ಕಿಂತ ಬೇರೆ ಈಗ 10,000 ಇರೋದು ಯಾವುದೋ ನೀವು ಇದನ್ನು ಫಸ್ಟ್ ಹಾಕಿರ್ತೀರ, ಆದರೆ ನೆಕ್ಸ್ಟ್ ಇರೋದನ್ನ ಅಲಾಟ್ ಮಾಡಿದ್ದಾರೆ ಅಂದರೆ ನೀವು ಕೂಡ ಅಪೀಲ್ ಮಾಡ್ಬೋದು. ಅಥವಾ ನಿಮ್ಮ ರ್ಯಾಂಕ್ 6,000 ಇದು, ಈ ಒಂದು ಕಾಲೇಜ್ ಕಟ್ ಆಫು 8,000 ಇದೆ, ನಿಮಗೆ ಆ ಕಾಲೇಜ್ನ ಅಲಾಟ್ ಮಾಡಿಲ್ಲ, ನೀವು ಕೂಡ ಖಂಡಿತವಾಗಿಯೂ KEಗೆ ರಿಪೋರ್ಟ್ ಮಾಡ್ಬೋದು. ಸೊ ಇದಕ್ಕೆ ಲಾಸ್ಟ್ ಡೇಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದೇ ಒಂದು ನಿಮಿಷ. ಸೊ ಇಲ್ಲಿ ನೀವು KE ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಲಾಸ್ಟ್ ಡೇಟು. ಇಲ್ಲಿ ತೋರಿಸ್ತೀನಿ, ಒಂದೇ ನಿಮಿಷ. ಮಧ್ಯಾಹ್ನ 1 ಗಂಟೆ ತನಕ 30ನೇ ತಾರೀಕು ಮಧ್ಯಾಹ್ನ 1 ಗಂಟೆ ತನಕ ನೀವು ಇಲ್ಲಿ KE ಅಥಾರಿಟಿ ಅಂತ ಇದೆಯಲ್ಲ, ಈ ಒಂದು ಮೇಲ್ಗೆ ನೀವು ಮೇಲ್ ಮಾಡಲೇಬೇಕು. ಸೊ ಇದು ಕಂಪಲ್ಸರಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಇದನ್ನು ಚೇಂಜ್ ಮಾಡೋದಿಲ್ಲ ಅವರು. ಸೊ ಹೆಂಗಿರುತ್ತೆ ಹಂಗೆ ಬಿಡ್ತಾರೆ. ಫೈನಲ್ ಅಲಾಟ್ಮೆಂಟಲ್ಲಿ ನಿಮ್ಗೆ ಏನಾದ್ರು ಚೇಂಜಸ್ ಬೇಕು ಅಂದರೆ ಇಲ್ಲಿ ಮಿಸ್ಟೇಕ್ಸ್ ಆಗಿರ್ಬೇಕು KE ಕಡೆಯಿಂದ, ಆವಾಗ ಮಾತ್ರ ಅವ್ರು ಚೇಂಜಸ್ ಮಾಡಿಕೊಡ್ತಾರೆ. ಸುಮ್ಮನೆ ಚೇಂಜ್ ಮಾಡ್ಕೊಡೋದಕ್ಕೆ ಹೋಗಲ್ಲ. ನೀವು ಕರೆಕ್ಟಾಗಿ ನೋಡಿಕೊಂಡು ನಿಮ್ಮ ಕಟ್ ಆಫ್ ಎಷ್ಟಿದೆ ನೀವು ಹಾಕಿದ್ದೀರಾ ಆ ಒಂದು ಕಾಲೇಜ್ನ ನಿಮ್ಮ ಲಿಸ್ಟಲ್ಲಿ, ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಆವಾಗ ಅವರು ಚೇಂಜಸ್ನ ಮಾಡ್ಕೊತಾರೆ. ನೆಕ್ಸ್ಟು ಈಗ ಕಟ್ ಆಫ್ನ ಕಂಪೇರ್ ಮಾಡ್ತಾ ಹೋಗೋದ ನೋಡಿ. ಈಗ ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಎಷ್ಟು ಇನ್ಕ್ರೀಸ್ ಆಗಿದೆ ನಿಮಗೆ. ಆಲ್ಮೋಸ್ಟು ಒಂದು ಟಾಪ್ ಕಾಲೇಜ್ನು ಮಾಡ್ತೀನಿ, ಮತ್ತು ಒಂದು ಆವ್ರೇಜ್ ಕಾಲೇಜು, ಮತ್ತು ಇನ್ನೊಂದು ಕೆಳಗಡೆ ಇರೋ ಕಾಲೇಜ್ನು ಮಾಡ್ತೀನಿ. ನೆಕ್ಸ್ಟು ಈಗ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಈಗ ನೋಡಿ, ಫಸ್ಟು 1 ಜನರಲಲ್ಲಿ ಎಷ್ಟಿತ್ತು, 7,516 ಇತ್ತು. ಸೆಕೆಂಡ್ ರೌಂಡಲ್ಲಿ ಎಷ್ಟಾಯಿತು, 7,800, ಆಲ್ಮೋಸ್ಟ್ 300 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು 2A ಜನರಲಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು 6,634. ನಿಮಗೆ ಸೆಕೆಂಡ್ ರೌಂಡಲ್ಲಿ ಎಷ್ಟಾಯಿತು, 8,424. ಇದು ಸೆಕೆಂಡ್ ರೌಂಡು. ರೈಟ್ ಸೈಡಲ್ಲಿರೋದು ಸೆಕೆಂಡ್ ರೌಂಡು, ಲೆಫ್ಟ್ ಸೈಡಲ್ಲಿರೋದು ನಿಮಗೆ ಫಸ್ಟ್ ರೌಂಡು. ನೆಕ್ಸ್ಟು ಸಿವಿಲ್ ಇಂಜಿನಿಯರಿಂಗು 63,000 ಇತ್ತು 2A ಜನರಲ್ಗೆ, ಇಲ್ಲಿ ಎಷ್ಟಾಗಿದೆ 78,000 ಆಗಿದೆ. ಆಲ್ಮೋಸ್ಟ್ 15,000 ಇನ್ಕ್ರೀಸ್ ಆಗಿದೆ. ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ CS ನೋಡಿ, ಇಲ್ಲಿ 57,000 ಇದೆ, ಇಲ್ಲಿ ಎಷ್ಟಾಯಿತು 7,500 ಆಯಿತು. ಇಲ್ಲಿ 5,700 ಇದ್ದಿದ್ದು, ಸಾರಿ ನಾನು 57 ಅಂದೆ, 5,714 ಇದ್ದಿದ್ದು ನಿಮಗೆ 7,544. ಆಲ್ಮೋಸ್ಟ್ ಎಷ್ಟು ಇನ್ಕ್ರೀಸ್ ಆಯಿತು ನಿಮಗೆ, ಆಲ್ಮೋಸ್ಟ್ 2,000 ಮೇಲೆ ಇನ್ಕ್ರೀಸ್ ಆಗಿದೆ. ಇದೇ ರೀತಿ ನೀವು ಈಗ ಒಂದು ಆ್ಯಾವ್ರೇಜ್ ಕಾಲೇಜ್ ಅಂತ ಅಂದ್ಕೊಳ್ಳಿ. ಸೊ ನಾನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇಲ್ಲ, ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಟಾಪ್ ಕಾಲೇಜಲ್ಲಿ ಇರೋದೆಲ್ಲ ಟಾಪ್ ಕಾಲೇಜ್ ಅಂದರೆ ನಿಮಗೆ ಅರ್ಥ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಯಾವುದನ್ನು ಕಂಪೇರ್ ಮಾಡಲಿ, ನೀವು ಇದನ್ನು ಈ ರೀತಿ ಸ್ಪ್ಲಿಟ್ ಮಾಡಿಕೊಂಡು ನೀವೇ ಕಂಪೇರ್ ಮಾಡ್ಕೋಬೋದು. ಯಾವ ಕಾಲೇಜ್ ಎಷ್ಟು ಇನ್ಕ್ರೀಸ್ ಆಗಿದೆ, ಸೆಕೆಂಡ್ ರೌಂಡಲ್ಲಿ ಎಷ್ಟು ಇನ್ಕ್ರೀಸ್ ಆಗ್ಬೋದು. ಸೆಕೆಂಡ್ ರೌಂಡು ಬೇಸಿಕ್ಲಿ ಹೇಳ್ಬೇಕಂದ್ರೆ ನೆಕ್ಸ್ಟು ನಿಮಗೆ ಏನಿದ್ರು ವೇಕೆನ್ಸಿ ಫಿಲ್ಲಿಂಗ್ ರೌಂಡ್ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸೀಟ್ ಮಿಕ್ಕಿದ್ರೆ ಮಾತ್ರ ನಿಮಗೆ ಅಲಾಟ್ ಮಾಡ್ತಾರೆ. ಬಟ್ ನೀವು ಯಾವುದಕ್ಕೂ ಈಗ ಆಲ್ಮೋಸ್ಟ್ ಎಲ್ಲರೂ ಆ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು. ಥರ್ಡ್ ರೌಂಡ್ಗೆ ಹೋಗೋದ್ರಿಂದ ನಿಮಗೊಂದು ಕ್ಲಿಯರ್ ಐಡಿಯಾ ಬರುತ್ತೆ. ಈ ಒಂದು ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಆ ರೀತಿ ಇರಲಿಲ್ಲ, ಫಸ್ಟ್ ರೌಂಡಲ್ಲಿ ಆ ರೀತಿ ಇರಲಿಲ್ಲ. ಆದರೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಆದಮೇಲೆ ನೀವು ಸೆಕೆಂಡ್ ರೌಂಡ್ಗೆ ಆಪ್ಷನ್ ಟ್ರೀ ಎಡಿಟ್ ಮಾಡ್ತಿರಲ್ಲ, ಆವಾಗ ಚಾಯ್ಸ್ 2 ಕೊಟ್ಟಿರೋದು ಸೀಟ್ ಮೆಟ್ರಿಕ್ಸಲ್ಲಿ ಆ್ಯಡ್ ಆಗಿರಲಿಲ್ಲ. ಬಟ್ ಈ ಒಂದು ರೌಂಡಲ್ಲಿ ಏನು ಮಾಡ್ತಾರೆ, ನಿಮಗೆ ಕಂಪಲ್ಸರಿ ಅಡ್ಮಿಷನ್ ಅಂತ ರೂಲ್ಸ್ ಮಾಡಿದ್ದಾರೆ. ಆವಾಗ ಚಾಯ್ಸ್ 2 ಇರೋದೇ ಇಲ್ಲ, ನಿಮಗೆ ಎಷ್ಟು ಸೀಟ್ಸ್ ಇದೆ ಅಂತ ಒಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ. ಈ ವರ್ಷ ಇದೊಂದು ನಿಮಗೆ ಅಡ್ವಾಂಟೇಜು. ಏನು ಅಂತ ಹೇಳಿದ್ರೆ
ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗಬೇಕು ಅಂತ ಹೇಳಿದ್ರೆ ಸೀಟ್ಸು ಮಿಕ್ಕಿರಬೇಕು. ಆವಾಗ ಮಾತ್ರ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋದರೆ ಅರ್ಥ ಇರುತ್ತೆ. ಸೊ ಆದ್ದರಿಂದ ಇದೆಲ್ಲ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅವರು ಏನು ಇದನ್ನು ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಬಿಡೋದು. ಸೀಟ್ ಮ್ಯಾಟ್ರಿಕ್ಸ್ ಇವಾಗಲೇ ಬಿಡೋದಿಲ್ಲ. ನಿಮಗೆ ಅಡ್ಮಿಷನ್ ಪ್ರೋಸೆಸ್ ಏನು ಸೆಕೆಂಡ್ ರೌಂಡ್ ಅಡ್ಮಿಷನ್ ಫೈನಲ್ ಅಲಾಟ್ಮೆಂಟ್ ಬರುತ್ತಲ್ಲ, ಆವಾಗ ಪ್ರತಿಯೊಬ್ಬರು ಕೂಡ ಚಾಯ್ಸ್ ಎಂಟ್ರಿ ಮಾಡ್ತೀರಾ. ಚಾಯ್ಸ್ ಎಂಟ್ರಿ ಆದಮೇಲೆ ಫೀಸ್ ಪೇಮೆಂಟ್ ಇರುತ್ತೆ. ಆಮೇಲೆ ಆ ಒಂದು ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ಆಗ್ತೀರಾ. ಆವಾಗ ನಿಮಗೆ ಗೊತ್ತಾಗುವಂಥದ್ದು ಏನಂತ, ನಿಮಗೆ ಎಷ್ಟು ಸೀಟ್ಸು ಇನ್ನೂ ವೇಕೆನ್ಸಿ ಇದೆ, ಅದು ಸೀಟ್ ಮ್ಯಾಟ್ರಿಕ್ಸ್ ಸಪ್ರೇಟ್ ರಿಲೀಸ್ ಮಾಡ್ತಾರೆ. ಅದನ್ನು ನೀವು ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಈಗ ನೋಡಿ, ಕಟ್ ಆಫು ನಿಮ್ಗೆ ಯಾವ ಕಾಲೇಜ್ ಬೇಕೋ ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ನಾನೀಗ ಏನೇ ಎಕ್ಸ್ಪ್ಲೇನ್ ಮಾಡಿದ್ರು ನಿಮಗೆ ಬೇಕಾಗಿರೋದು ಮಾತ್ರ ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಸೊ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಬೇಕಾದರೆ ಇದು ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.